ಬ್ಯಾಕ್ ಟು ನಿಸರ್ಗ ಬ್ಲಾಗ್ ಕನ್ನಡ. ಇವತ್ತಿನ ಈ ಬ್ಲಾಗಲ್ಲಿ ನನ್ನ ಮಗಳದು 3rd ಮಂತ್ ಕಂಪ್ಲೀಟೆಡ್. ಅದರದ್ದು ಡೆಕೋರೇಷನ್ ಹೇಗೆ ಮಾಡ್ತೀನಿ ಅನ್ನೋದು ಇದರಲ್ಲಿದೆ. ಸಿಂಪಲ್ಲಾಗಿ 1-2 ಸೆಟ್ ಜ್ಯುವೆಲ್ರಿ ನೀಟಾಗಿ ಫುಲ್ ಸೆಟ್, ಇದು ಟಾಪ್ ಟು ಬಾಟಮ್ ಎಲ್ಲ ಅಷ್ಟು ಸೆಟ್ನ 2 ಸೆಟ್ ತೊಗೊಂಡು ಅದರಲ್ಲೇ ಡೆಕೋರೇಷನ್ ಮಾಡಿರೋದು. ಈ ಬ್ಲಾಗ್ನ ಫುಲ್ ನೋಡಿ ಅವಾಗೆ ಗೊತ್ತಾಗುತ್ತೆ ಹೇಗೆ ಡೆಕೋರೇಷನ್ ಮಾಡ್ಬೋದು ಬರೀ 2 ಸೆಟ್ಟಲ್ಲಿ ಅಂತ. ನಾನು ಜಾಸ್ತಿ ಯೂಸ್ ಮಾಡಿಲ್ಲ, 2 ಸೆಟ್ಟು ಡಾಬು ನೆಕ್ಲೇಸು, ಲಾಂಗ್ ನೆಕ್ಲೇಸು, ಚೈನು, ವಾಲೆ, ಬೈತಳೆ ಬಟ್ಟು, ಆಮೇಲೆ ಬಿಂದಿ, ತಲೆ ಬಿಂದಿ ಬರುತ್ತಲ್ಲ ಅದರಲ್ಲಿ 3rd ಮಂತ್ ಅಂತ ಬರೆದಿರೋದು. ಬ್ಲಾಗ್ನ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಮೊನ್ನೆ ತಾನೇ ಇದ್ರದ್ದು ಶಾರ್ಟ್ ವಿಡಿಯೋ ಹಾಕಿದ್ದೆ, ಚೆನ್ನಾಗಿದೆ, ಎಲ್ಲ ರೆಸ್ಪಾನ್ಸ್ ಬಂದಿದೆ, ಎಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡು. ನಮ್ಮ ಬ್ಲಾಗ್ನು ನೀವು ನೋಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಎಲ್ಲ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀನಿ, ಥ್ಯಾಂಕ್ ಯು. ಈ ಥರ ಜ್ಯುವೆಲ್ರಿ ಸೆಟ್ಟಲ್ಲಿ ಡೆಕೋರೇಷನ್ ಮಾಡಬೇಕು ಅಂತ ಐಡಿಯಾ ಕೊಟ್ಟಿದ್ದೆ ನಮ್ಮಮ್ಮ ಹೇಳಿದ್ದಕ್ಕೆ ನಾನು ಈ ಥರ ಡೆಕೋರೇಷನ್ ಮಾಡಿದ್ದು 3rd ಮಂತದ್ದು. ಹಾಗೆ ಇದೇ ಬ್ಲಾಗಲ್ಲಿ ಫಸ್ಟ್ ಮಂತು 2nd ಮಂತದ್ದು ಕ್ಲಿಪ್ ಹಾಕ್ತೀನಿ, ಅದನ್ನು ನೋಡಿ ಹೇಗೆ ಮಾಡಿದ್ದೆ ಅಂತ ನಿಮಗೂ ಐಡಿಯಾ ಬರುತ್ತೆ ಹೇಗೆ ಮಾಡ್ಬೋದು ಅಂತ. ಏನೆಲ್ಲ ಇದ್ದರೆ ನೆಸೆಸಿಟಿ ಇರೋದ್ರಲ್ಲೇ ಮಾಡಬೇಕು, ಜಾಸ್ತಿ ಏನು ಯೂಸ್ ಮಾಡಿಲ್ಲ, ಎಲ್ಲ ಮನೇಲಿರೋ ನೆಸೆಸಿಟಿ ಐಟಮಲ್ಲೇ ಮಾಡಿರೋದು ಡೆಕೋರೇಷನ್ನ. ಗೊತ್ತಿಲ್ಲದೆ ನಾಗೀಚಲೆ ಹೆಸರೊಂದನು ಆಡಿಸುವ ಮುನ್ನವೇ ತನ್ಮಯಳಾದೆನು, ತಿಳಿಯುವ ಮುನ್ನವೇ ಕಣ್ಮರೆಯಾಗಲೇ ಹೇಳು, ಮರೆಯುವ ಮುನ್ನವೇ. ಇದು ಇವಾಗ ಮಾಡಿರೋದು 3rd ಮಂತದ್ದು, 3rd ಮಂತ್ ಕಂಪ್ಲೀಟೆಡ್ ಅಂತ. ಇದು 2nd ಮಂತು ಯುಗಾದಿ ಸ್ಪೆಷಲ್ ಮಾಡಿದ್ದು. ಇದು 1st ಮಂತದ್ದು ಕ್ಯಾಂಪಸಲ್ಲಿ ಮಾಡಿರೋದು. ಈ ಬ್ಲಾಗ್ನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಬ್ಲಾಗ್ ಸಿಗೋಣ.